ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಿಮ್ಮ RG ಯೂಟ್ಯೂಬ್ ಚಾನಲ್. ಇವತ್ತು ನಾನು 2020ರಲ್ಲಿ ರಿಲೀಸ್ ಆದಂತಹ ನಾನು ಮತ್ತು ಗುಂಡಾ ಸಿನಿಮಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಶಿವರಾಜ್ KR ಪೇಟೆ ಅವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ರು. ಅದರಲ್ಲಿ ಗುಂಡಾ ಮತ್ತು ಶಿವರಾಜ್ KR ಪೇಟೆ ಅವರ ಇಬ್ಬರ ಕಾಂಬಿನೇಷನ್ನು ಅದ್ಭುತವಾಗಿ ತೋರಿಸಿದ್ರು. ಮತ್ತು ಒಂದು ನಾಯಿ ಮತ್ತು ಮನುಷ್ಯನ ನಡುವೆ ಇರುವ ಸಂಬಂಧವನ್ನು ಅದ್ಭುತವಾಗಿ ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸಿದ್ರು. ಅಷ್ಟೇ ಅಲ್ಲದೆ ಅದರಲ್ಲಿ ಕ್ಲೈಮ್ಯಾಕ್ಸಲ್ಲಿ ಕಣ್ಣೀರು ಹಾಕ್ಲಿಲ್ದವರೇ ಯಾರೂ ಇಲ್ಲ ಅಂತಂದು ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ಸಿನಿಮಾ. ದ ಸೀಕ್ವಲ್ ಈಗ ರಿಲೀಸ್ ಆಗಿದೆ, ನಾನು ಮತ್ತು ಗುಂಡಾ ಪಾರ್ಟ್ 2 ಆಗಿ. ಅದರಲ್ಲಿ ರಾಕೇಶ್ ಅಡಿಗ ಮತ್ತು ರಚನಾ ಇಂದ್ರ ಅವರವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದರಷ್ಟೇ ಈ ಸಿನಿಮಾನು ಎಮೋಷನಲ್ ಆಗಿದೆಯಾ ಅಥವಾ ನೋಡ್ಬೋದಾ ಇಲ್ಲವಾ ಅನ್ನೋದ್ರ ಬಗ್ಗೆ ಡೀಟೇಲಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಒತ್ತಿದ್ರೆ ನಾನು ಅದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಮೊದಲನೇ ಪಾರ್ಟ್ನಲ್ಲಿ ನಮ್ಮ ಶಂಕರ್ ಅವರು ತೀರ್ಕೊಂಡ ಮೇಲೆ ಆ ನಾಯಿ ಅಂದರೆ ಗುಂಡಾ ಅವರ ಸಮಾಧಿ ಹತ್ರನೇ ಹೋಗಿ ವೆಯ್ಟ್ ಮಾಡ್ತಾನೆ ಇರುತ್ತೆ. ಅಲ್ಲಿಗೆ ಸಿನಿಮಾ ಮುಗಿದಿತ್ತು ಅಂತ ನಾವು ನೋಡಿದ್ವಿ. ಆದರೆ ಈ ಸಿನಿಮಾ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಅಂತಂದು ಹೇಳ್ಬೋದು. ಇದರಲ್ಲಿ ನಮ್ಮ ರಾಕೇಶ್ ಅಡಿಗಾರ್ ಅವರು ಜೂನಿಯರ್ ಶಂಕರ್ ಆಗಿ ಪಾತ್ರ ನಿಭಾಯಿಸಿದ್ದಾರೆ. ಅಷ್ಟೇ ಅಲ್ಲದೆ ಅವರಿಬ್ಬರ ನಡುವಿನ ಸಂಬಂಧ ಯಾವ ರೀತಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಈ ಸಿನಿಮಾದಲ್ಲಿ ಒಂದು ಸ್ವಲ್ಪ ಪುನರ್ಜನ್ಮದ ರೀತಿಯಲ್ಲಿ ತೋರಿಸಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಹೀರೋಯಿನ್ ಅವ್ರ ಪಾತ್ರ ಇವರಿಬ್ಬರ ಜೊತೆ ಹೇಗೆ ಮರ್ಜ್ ಆಗುತ್ತೆ ಅಂದರೆ ಯಾವ ರೀತಿ ಕನೆಕ್ಟ್ ಆಗುತ್ತೆ ಈ ಸಿನಿಮಾದಲ್ಲಿ, ಈ ಸಿನಿಮಾದ ಆನ್ಲೈನ್ ಸ್ಟೋರಿ ಆಗಿದೆ ಅಂತಂದು ಹೇಳ್ಬೋದು. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಕಡೆಗಳು ಬರೋದಾದರೆ ಎಮೋಷನಲ್ ಆಗಂತೂ ಅದ್ಭುತವಾಗಿ ಈ ಸಿನಿಮಾ ಬಂದಿದೆ. ಯಾರ್ಯಾರೆಲ್ಲ ನಾಯಿನ ಸಾಕ್ತೀರಾ ಅವರಿಗೆಲ್ಲ ಈ ಸಿನಿಮಾ ಅದ್ಭುತವಾಗಿ ಇಷ್ಟ ಆಗುತ್ತೆ ಅಂತಂದು ಹೇಳ್ಬೋದು. ನಿಮ್ಮ ಮನೆಯಲ್ಲಿ ನಾಯಿನ ಏನಾದರೂ ಸಾಕಿದರೆ ನಿಮ್ಮ ನಾಯಿ ಹೆಸರೇನನ್ನು ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ಆಮೇಲೆ ರಾಕೇಶ್ ಅಡಿಗಾರ್ ಅವರು ಈ ಸಿನಿಮಾದಲ್ಲಿ ತುಂಬ ಮೆಚೂರಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲದೆ ಜೂನಿಯರ್ ಶಂಕರ್ ಆಗಿ ಅವರ ಪಾತ್ರನ ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತಂದು ಹೇಳ್ಬೋದು. ತುಂಬ ಮೆಚೂರಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅಂತಂದು ಹೇಳ್ಬೋದು. ಅಷ್ಟೇ ಅಲ್ಲದೆ ರಚನಾ ಇಂದ್ರ ಅವರು ಬಂದಾಗ ಆ ಸ್ಕ್ರೀನ್ ಮೇಲೆ ಆ ಸಿನಿಮಾದ ಕಥೆಯಲ್ಲಿ ಇನ್ನೊಂದು ಸ್ವಲ್ಪ ಹೈಕ್ ಅಂದರೆ ಇನ್ನೊಂದು ಸ್ವಲ್ಪ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ನಿರ್ದೇಶಕರಾದಂತಹ ರಘು ಹಾಸನ್ ಅವರು ಅದ್ಭುತವಾಗಿ ಎಮೋಷನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಒಬ್ಬ ಪ್ರಾಣಿಗಳ ಪ್ರೇಮಿಗಳು ಏನಿರ್ತಾರೆ ಅವರಿಗೆಲ್ಲ ಈ ಸಿನಿಮಾ ಅದ್ಭುತವಾಗಿ ಹೃದಯಕ್ಕೆ ನಾಟುವಂತೆ ಈ ಸಿನಿಮಾನ ಮಾಡಿದ್ದಾರೆ ಅಂತಂದು ಹೇಳ್ಬೋದು. ಅಷ್ಟೇ ಅಲ್ಲದೆ PR ಪಟ್ನಾಯಕ್ ಅವರ ಮ್ಯೂಸಿಕ್ಕು ಇನ್ನೊಂದು ಹೈಲೈಟ್ ಅಂತಂದು ಹೇಳ್ಬೋದು. ಈ ಸಿನಿಮಾದಲ್ಲಿ ಅವರ BGM ಆಗಿರ್ಬೋದು, ಅವ್ರು ಕೊಟ್ಟಿರೋ ಸಾಂಗ್ಸ್ಗಳು, ಕೆಲವೊಂದು ಸೀನ್ಸ್ಗಳಿದಾವಲ್ಲ ಎಮೋಷನ್ ಸೀನ್ಸು, ಅದರಲ್ಲಿ BGM ಮಾತ್ರ ಸಿಕ್ಕಾಪಟ್ಟೆ ಸಖತ್ತಾಗಿ ವರ್ಕೌಟ್ ಆಗಿದೆ ಅಂತಂದೇ ಹೇಳ್ಬೋದು. ಬರೀ ಪ್ಲಸ್ ಪಾಯಿಂಟೇ ಹೇಳ್ತಿಲ್ಲ ಗುರು, ಮೈನಸ್ ಏನೂ ಇಲ್ವಾ ಅಂತ ನೀವೇನಾದರೂ ಕೇಳೋರಾದರೆ ಈ ಸಿನಿಮಾದಲ್ಲಿ ನಮ್ಮ ಸಾಧು ಕೋಕಿಲರ್ ಅವರು ಆಮೇಲೆ ಗೋವಿಂದೇಗೌಡರವರು ಕಾಮಿಡಿ ಅಷ್ಟೇನು ವರ್ಕೌಟ್ ಆಗಿಲ್ಲ ಅಂತಂದು ಹೇಳ್ಬೋದು. ಏನಕ್ಕಂದರೆ ಕತೆ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಅದರಲ್ಲಿ ಇವ್ರ ಕಾಮಿಡಿಗಳು ಒಂಥರ ಸ್ಪೀಡ್ ಬ್ರೇಕರ್ ಆಗಿ ವರ್ಕೌಟ್ ಆಗಿದೆ ಅಂತಂದು ಹೇಳ್ಬೋದು. ಯಾಕಂದರೆ ಅಲ್ಲಿಗೂ ಸಿಂಕ್ ಆಗಲ್ಲ ಕೆಲವೊಂದು ಸಲ, ಆ ಥರ ಫೀಲ್ ಆಯ್ತು ನನಗೆ ಪರ್ಸ್ನಲ್ಲಾಗಿ ಹೇಳಬೇಕಂದ್ರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿ ಕತೆ ಚೆನ್ನಾಗಿದೆ. ಚಿತ್ರಕಥೆಯಲ್ಲಿ ಇನ್ನೊಂದು ಸ್ವಲ್ಪ ವರ್ಕೌಟ್ ಮಾಡಬೇಕಾಗಿತ್ತು, ಅದು ಕೆಲವೊಂದು ಕಡೆ ಲ್ಯಾಗ್ ಅಂತ ಫೀಲ್ ಆಗುತ್ತೆ. ಅಷ್ಟು ಬಿಟ್ಟರೆ ಈ ಸಿನಿಮಾ ಅದ್ಭುತವಾಗಿ ಮೂಡ್ ಬಂದಿದೆ ಅಂತಂದೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಈ ಸಿನಿಮಾ ಒಂದು ಡೀಸೆಂಟ್ ಎಮೋಷನಲ್ ಡ್ರಾಮಾ ಅಂತಂದು ಹೇಳ್ಬೋದು. ಫಸ್ಟ್ ಪಾರ್ಟಿಗಿಂತ ಏನು ಚೆನ್ನಾಗಿದೆ ನಾ ಗುರು ಅಂತ ನೀವೇನಾದರೂ ಕೇಳಿದರೆ ಒಂದು ಡೀಸೆಂಟ್ ವಾಚ್ ಅಂತಂದು ಹೇಳ್ಬೋದು. ಅಷ್ಟೇ ಅಲ್ಲದೆ ಫ್ಯಾಮಿಲಿ ಜೊತೆಗೆ ಆಮೇಲೆ ಪೆಟ್ ಲವರ್ಸ್ ಏನಿರ್ತಾರೆ ಅವರಿಗೆಲ್ಲ ಒಂದು ಸಲ ಖಂಡಿತವಾಗ್ಲೂ ನೋಡುವಂಥ ಸಿನಿಮಾ ಅಂತಂದು ಹೇಳ್ಬೋದು. ಈ ವೀಕೆಂಡಲ್ಲಿ ಮಿಸ್ ಮಾಡಿದ ಈ ಸಿನಿಮಾನ ನೋಡಿ. ನೀವೇನಾದರೂ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ZEE5 ಆ್ಯಪಲ್ಲಿ ಸ್ಟ್ರೀಮ್ ಆಗ್ತಾಯಿದೆ, ಒಂದು ಸಲ ಹೋಗಿ ಸಿನಿಮಾನ ನೋಡಿ. ನೀವೇನಾದರೂ ಆಲ್ರೆಡಿ ನೋಡಿದರೆ ಥಿಯೇಟ್ರಲ್ಲಿ ಅಂದರೆ ಮಿಸ್ ಮಾಡಿದೆ ನಿಮ್ಗೆ ಏನು ಅನಿಸಿತ್ತು ಅನ್ನೋದು ನಾನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಸಿನಿಮಾಗಳ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ನಿಮಗೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.